ಹಾ ಸರಿ ಮಗ, ಬುಕ್ ಮಾಡು, ನಾಳೆ ಹೋಗೋಣ. ಸರಿ ಮಗ, ಇರು ಮಾಡ್ತೀನಿ ಒಂದು ನಿಮಿಷ. ಯಾಕೆ ಲೇಟು? ಆಫೀಸಲ್ಲಿ ತುಂಬಾ ಕೆಲಸ ಇತ್ತು, ಅದಕ್ಕೆ ಲೇಟ್ ಆಯ್ತು. ಆಫೀಸ್ ಕೆಲಸದಿಂದ ಲೇಟ್ ಆಯ್ತಾ, ಇಲ್ಲ ಯಾರ ಜೊತೆ ಏನಾದ್ರು ಊರ್ ಸುತ್ಕೊಂಡ್ ಬರ್ತಿದ್ಯಾ? ನಾನು ಯಾರ ಜೊತೆನೂ ಊರ್ ಸುತ್ತಕ್ ಹೋಗಿರಲಿಲ್ಲ. ಅಷ್ಟೊಂದು ಡೌಟ್ ಇದೆ, ನೀವೇ ಬಂದು ಪಿಕ್ ಮಾಡಿ. ನಾಳೆಯಿಂದ ನೀನು 6 ಗಂಟೆಗೆಲ್ಲ ಮನೇಲಿ ಇರ್ಬೇಕಷ್ಟೇ. 6 ಗಂಟೆಗೆ ಬಾ ಅಂದ್ರೆ 6 ಗಂಟೆಗೆ ಬರಕ್ ಆಗಲ್ಲ. ಅಷ್ಟೊಂದು ಡೌಟ್ ಇದ್ರೆ ಕೆಲ್ಸಕ್ಕೆ ಕಳಿಸ್ಬೇಡಿ. ಏನಾದ್ರೂ ಹೇಳಿದ್ರೆ ಇದೊಂದು ಹೇಳ್ತೀಯಾ? ಆಯ್ತು ಬಿಡು, ನಾಳೆಯಿಂದ ಕೆಲ್ಸಕ್ಕೆ ಹೋಗ್ಬೇಡ ನೀನು. ತಗೊಮ್ಮ ನೀರು ಕುಡಿ. ಅಲ್ವೋ, ಅವಳ ಮೇಲೆ ಅಷ್ಟೊಂದು ರೇಗ್ಕೊಂಡು ಬಂದಿಯಲ್ಲ, ಅಷ್ಟೊಂದು ಅನುಮಾನ ಇರೋನು ಹೆಂಡತಿ ಮೇಲೆ ಕೆಲ್ಸಕ್ಕೆ ಕಳಿಸ್ಬೇಡ. ಮನೆಯಲ್ಲೇ ಕುಂಡ್ರೆ ಸಣ್ಣ ಹಾಕು. ಯಾಕೆ ನಿನ್ಗೆ ದುಡ್ದು ಸಂಪಾದನೆ ಮಾಡಿ ನಿನ್ ಹೆಂಡತಿಗೆ ಅನ್ನ ಹಾಕಕ್ಕಾಗಲ್ವಾ? ಹಾಗಲ್ಲ ಅಮ್ಮ, ಯಾವಾಗ್ಲೂ ಕಾಲ್ ಬಿಸಿ ಬರ್ತಾ ಇರುತ್ತೆ, ಮನೆಗೆ ಯಾವಾಗ್ಲೂ ಲೇಟಾಗಿ ಬರ್ತಾಳೆ. ನನಗೂ ಟೆನ್ಷನ್ ಆಗಲ್ವಾ ಹೇಳು? ಸರಿಪ್ಪ, ಹೇಳೋದನ್ನೇ ಸ್ವಲ್ಪ ಪ್ರೀತಿಯಿಂದ ಹೇಳು. ಈ ತರ ಅವಳ ಮೇಲೆ ರೇಗ್ಕೊಂಡು ಬಂದ್ರೆ ಅವಳಿಗೆ ಹರ್ಟ್ ಆಗಲ್ವಾ? ಅವಳು ಹೊರಗಡೆಯಿಂದ ಆಯಾಸ ಪಟ್ಕೊಂಡು ಬಂದಿದ್ದಾಳೆ. ಅವಳು ಮನೆಗೋಸ್ಕರ ತಾನೇ ದುಡಿತಾ ಇದ್ದಾಳೆ. ಗಂಡ ಹೆಂಡತಿ ಇಬ್ರು ಹೊಂದ್ಕೊಂಡು ಹೋದ್ರೇನೆ ಸಂಸಾರ ನಡೆಯೋದು. ಬೆಂಗಳೂರಿನಲ್ಲಿ ಈಗ ಗಂಡ ಹೆಂಡತಿ ಇಬ್ರು ದುಡಿದ್ರೇನೆ ಮನೆ ನಡೆಯೋದು. ಇಬ್ರಿಗೂ ಒಬ್ರ ಮೇಲೆ ಒಬ್ರಿಗೆ ನಂಬಿಕೆ ಇರಬೇಕು. ಈ ತರ ನೀವು ಚಿಕ್ಕ ಪುಟ್ಟ ವಿಷಯಕ್ಕೆ ಕಿತ್ತಾಡ್ಕೊಳ್ತಾ ಇದ್ರೆ ಸಂಸಾರ ಹೇಗೆ ತುಗಿಸ್ತೀರಾ? ಮೊದಲು ಹೆಂಡತಿಗೆ ಮರ್ಯಾದೆ ಕೊಡೋದನ್ನ ಕಲ್ತ್ಕೊ. ಪ್ರೀತಿಯಿಂದ ಮಾತಾಡು. ಹೋಗಿ ಅವಳ ಹತ್ರ ಸಾರಿ ಕೇಳು. ಸರಿಮಾ, ಆಯ್ತು, ಕೇಳ್ತೀನಿ.